ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ 10ನೇ ತರಗತಿಯಲ್ಲಿ ಬರುವ ಕನ್ನಡ ಸಿರಿಗನ್ನಡ ಪುಸ್ತಕದಲ್ಲಿರುವ ಪಾಠ 6 ವ್ಯಾಘ್ರಗೀತೆಯನ್ನು 2ನೇ ಅವಧಿಯನ್ನು ಕಲಿಯೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ಕಲಿಕಾ ಒಂದು ತರಗತಿಯಲ್ಲಿ ಕಳೆದ ಅವಧಿಯಲ್ಲಿ ನಿಮ್ಮ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ 6ನೇ ಒಂದು ಪಾಠ ವ್ಯಾಘ್ರಗೀತೆ ಇದನ್ನು ಕಲಿತಾ ಇದ್ವಿ. ಇದನ್ನು ಬರೆದಂಥವರು A.N. ಮೂರ್ತಿರಾಯ್ ಅವರು ಈ ಒಂದು ಪಾಠವನ್ನು ಬರೆದರೆ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಲೇಖಕರಾದ A.N. ಮೂರ್ತಿರಾಯ್ ಅವರ ಪರಿಚಯವನ್ನು ತಿಳ್ಕೊಂಡ್ವಿ. ಅವರ ಕಾಲ, ಸ್ಥಳ, ಕೃತಿಗಳು ಹಾಗೆ ಅವರ ಕೆಲವು ಕೃತಿಗಳಿಗೆ ಬಂದಂತಹ ಚಿತ್ರಗಳು, ಪತ್ರಗಳು ಅಥವಾ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆಯೇ ದೇವರು ಅನ್ನುವಂತಹ ಒಂದು ಕೃತಿಗೆ ಪಂಪ ಪ್ರಶಸ್ತಿ, ಹೀಗೆ ಪ್ರಶಸ್ತಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ತದನಂತರ ಅವರು ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲೀಟ್ ಪದವಿಯನ್ನು ನೀಡಿ ಗೌರವಿಸಿತು. ಹೀಗೆ 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡಂತಹ ಇವರು 56ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಇಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ, ಹಾಗೆ ಆಶಯ ಭಾವನ ತಿಳ್ಕೊಂಡ್ವಿ. ನಂತರ ಪ್ರಸ್ತುತ ಒಂದು ಈ ಪಾಠ ಏನಿದೆ, ಈ ಪಾಠ ಪ್ರಬಂಧ ಪ್ರಕಾರಕ್ಕೆ ಸೇರುತ್ತೆ. ಅದರಲ್ಲಿ ಮುಖ್ಯವಾಗಿ ಲಲಿತ ಪ್ರಬಂಧಕ್ಕೆ ಸೇರಿರುವುದನ್ನು ನಾವು ಕಾಣ್ತೇವೆ ವಿದ್ಯಾರ್ಥಿಗಳು. ಅಂದರೆ ಲಲಿತ ಪ್ರಬಂಧ ಅಂತ ಹೇಳಿದ್ರೆ ಇಲ್ಲಿ ಹಾಸ್ಯದ ರೀತಿಯಲ್ಲಿ ಹೇಳುವಂತಹದ್ದು ಪ್ರಬಂಧ. ಹಾಗಾಗಿ ಇದನ್ನ ಲಲಿತ ಪ್ರಬಂಧದ ಪ್ರಕಾರದಲ್ಲಿ A.N. ಮೂರ್ತಿರಾಯ್ ಅವರು ಬಂದಿದ್ದಾರೆ. ಇಲ್ಲಿ ಪದಗಳ ಅರ್ಥವನ್ನ ನೋಡ್ಕೊಳ್ಳಿ. ಅಪ್ರತಿಭಾ ಅಂದರೆ ಹೋಲಿಕೆ ಇಲ್ಲದ, ಅಮೂರ್ತ ಅಂತ. ಹಾಗೆ ದಿಗ್ಭ್ರಮೆಗೊಂಡ ಅಂದರೆ ದಿಕ್ತೋಚದ, ಕೀರ್ತಿ ಅಂದರೆ ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕವನ್ನ ಇಲ್ಲಿ ಕೀರ್ತಿ ಪುಸ್ತಕ ಅಂತ ಕರಿತೀವಿ. ಕೀರ್ತಿ ಪುಸ್ತಕ ಅಂತ ಬರುತ್ತೆ, ಅಂದರೆ ಕಂದಾಯದ ವಿವರಗಳನ್ನೊಳಗೊಂಡ ಪುಸ್ತಕ. ಕಂದಾಯದ ವಿವರಗಳನ್ನು ಒಳಗೊಂಡ ಪುಸ್ತಕವನ್ನು ಕೀರ್ತಿ ಪುಸ್ತಕ ಅಂತ ಕರೆದೇವೆ ವಿದ್ಯಾರ್ಥಿಗಳೇ. ಹಾಗೆ ನಂತರ ಗಂಧ ಅಂದರೆ ವಾಸನೆ, ಜಡ ಅಂದರೆ ಬಂಧ, ಚಟುವಟಿಕೆ ಇಲ್ಲದ, ಪಂಚೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳನ್ನ 5 ಇಂದ್ರಿಯಗಳು ಅಂತ ಕರಿತೀವಿ. ಜ್ಞಾನೇಂದ್ರಿಯ ಅಂತ ಹೇಳಿದ್ರೆ ಮೂಗು, ತೋಟ ಅಂದರೆ ಬಂದೂಕಿನ ಗುಂಡು, ಪಂಜ ಅಂದರೆ ಹುಲಿಯ ಹಂಗಾಲು, ಲಾಂಛನ ಅಂದರೆ ಗುರುತು. ಇಷ್ಟು ನಾವು ಮುಖ್ಯ ಅಂಶಗಳನ್ನು ಗಮನಿಸಿದ್ವಿ. ಕಳೆದ ಒಂದು ತರಗತಿಯಲ್ಲಿ A.N. ಮೂರ್ತಿರಾಯ್ ಅವರ ಬಂಧುಗಳಾದಂತಹ ಕೃಷ್ಣಮೂರ್ತಿಯವರ ಬಗ್ಗೆ ನಾವು ತಿಳ್ಕೊಳ್ತಾ, ಅವರು ಅವರ ಅಜ್ಜಂದಿರ ಕಾಲದಲ್ಲಿ ನಡೆದ ಒಂದು ಘಟನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಲೆಕ್ಕ ಬರೆಯುವಂತಹ ಶಾಂಬೋಗಳು ಏನಿದ್ರು, ಅವರು ರೈತರು ಬೆಳೆದ ಆ ವರ್ಷದ ಆದಾಯವನ್ನು ಎಷ್ಟು ಕೊಡ್ತಿದ್ರೋ ಅಷ್ಟನ್ನೇ ಸಂಗ್ರಹಿಸಿ ಅದನ್ನ ಸರ್ಕಾರದ ಖಜಾನೆಗೆ ತುಂಬುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಈ ರೀತಿ ಈಗಿರುವಂತೆ
ಯಾವುದೇ ರೀತಿಯ ಹಳ್ಳಿಗಾಡಿನ ಒಂದು ವಾಹನಗಳು ಬರ್ತಿರಲಿಲ್ಲ. ಒಂದು ಮತ್ತೊಂದು ಒಂದು ಪಟ್ಟಣಕ್ಕೆ ಹೋಗಬೇಕು ಅಂದರೆ ಕಾಲುದಾರಿಯಲ್ಲಿ ನಡ್ಕೊಂಡೇ ಹೋಗಬೇಕಿತ್ತು ಅಥವಾ ಎತ್ತಿನ ಗಾಡಿಯಲ್ಲಿ ಹೋಗಬೇಕಿತ್ತು. ಇಲ್ಲಿ ಶಾನುಭೋಗರು ತಾವು ರೈತರಿಂದ ಸಂಗ್ರಹಿಸಿದಂತಹ ಹಣವನ್ನ ಮಸಿ ಕಾಣಿಕೆ ಅಂತ ಹೇಳಿದ್ರು. ಮಸಿ ಕಾಣಿಕೆ ಅಂದರೆ ಕಂದಾಯದ ವಸೂಲಿ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದಂತಹ ಒಂದು ಹಣದ ಮೊತ್ತವನ್ನ ಇಲ್ಲಿ ಮಸಿ ಕಾಣಿಕೆ ಅಂತ ಅಥವಾ ಕಿರು ಕಾಣಿಕೆ ಅಂತ ಕರೀತಾರೆ. ಈ ಒಂದು ಸಂಗ್ರಹಿಸಿದ ಹಣವನ್ನ ಇರಸಾಲು ಅಂತ ಹೇಳಿದ್ರೆ ಖಜಾನೆಗೆ ರೈತರಿಂದ ಸಂಗ್ರಹಿಸಿದ ಮೊತ್ತವನ್ನ ಇರಸಾಲು ಅಂತ ಹೇಳಿದ್ರೆ ರೈತರಿಂದ ಸಂಗ್ರಹಿಸಿದ ಹಣವನ್ನ ಖಜಾನೆಗೆ ತುಂಬುವುದನ್ನ ಇರಸಾಲು ಅಂತ ಕರೀತಾರೆ. ಖಜಾನೆಗೆ ತುಂಬುವುದು. ರೈತರಿಂದ ಸಂಗ್ರಹಿಸಿದಂತಹ ಹಣವನ್ನ ಖಜಾನೆಗೆ ತುಂಬುವುದನ್ನ ಇರಸಾಲು ಅಂತ ಕರೀತಾರೆ ವಿದ್ಯಾರ್ಥಿಗಳು. ಈ ರೀತಿ ರೈತರನ್ನು ಅವರು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನವನ್ನು ನಡೆಸುತ್ತಿದ್ರು. ಅವರ ಭಾಗಕ್ಕೆ ಈ ಒಂದು ಲೆಕ್ಕ ಬರೆಯುವಂತಹ ಕೀರ್ತಿ ಪುಸ್ತಕ ಏನಿತ್ತು ಜೀವನದ ಆಧಾರವಾಗಿರಲಿಲ್ಲ, ಮುಖ್ಯವಾಗಿ ಅದು ರಾಜಭಕ್ತಿಯ ಲಾಂಛನ ಗುರುತು ಚಿಹ್ನೆ ಆಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಒಂದು ದಿನ ಶಾನುಭೋಗರು ವಿದ್ಯಾರ್ಥಿಗಳನ್ನ ತರಗತಿಯಲ್ಲಿ ತಿಳಿಸಿದ್ದೆ. ಶಾನುಭೋಗರು ಇರಸಾಲಿಗಾಗಿ ಅಂದರೆ ರೈತರಿಂದ ಪಡೆದ ಕಂದಾಯದ ಹಣವನ್ನ ಸರ್ಕಾರದ ಖಜಾನೆಗೆ ತುಂಬಲು ಹೋದಾಗ ಇಲ್ಲಿ ಒಂದು ಊರನ್ನ ಹೇಳಿದರೆ ಚಿಕ್ಕನಾಯಕನಹಳ್ಳಿಗೆ ಅವರು ಹೋಗಿದ್ದಾರೆ. ಆ ಊರಿನಲ್ಲಿ ಹೋಗಿ ಬರಬೇಕಾದ್ರೆ ಖಜಾನೆ ಹಣವನ್ನು ತುಂಬಿ ಬರಬೇಕಾದ್ರೆ ಏನಾಗಿದೆ, ಸಂಜೆ ಆಗಿದೆ. ಆಗ ಚಿಕ್ಕನಾಯಕನಹಳ್ಳಿ ಬರುವ ಮೊದಲಿಂಗನ ಕಣಿವೆಯನ್ನು ನಾವು ದಾಟಿ ಬರಬೇಕು. ಆಗಾಗಲೇ ರಾತ್ರಿ ಆಗಿತ್ತು. ಹಸಿವಿನ ಜೊತೆಗೆ ಭಯವನ್ನು ಉಂಟಾಗಿ ಬೇಗ ಅವರು ನಡೆದು ಹೋಗ್ತಾ ಇದ್ರು. ವಿದ್ಯಾರ್ಥಿಗಳೇ, ಇಲ್ಲೊಂದು ಸ್ಥಳವನ್ನ ಏನು ನೋಡ್ತಿರೋರು ಚಿಕ್ಕನಾಯಕನಹಳ್ಳಿಯಲ್ಲಿ ಬರುವಂತಹ ತಾಲೂಕಿನಲ್ಲಿ ಬರುವಂತಹ ಮೊದಲಿಂಗನ ಕಣಿವೆಯ ಬಗ್ಗೆ ಅವರು ಹೇಳಿದ್ದಾರೆ. ಮೊದಲಿಂಗನ ಕಣಿವೆಯನ್ನ ದಾಟಿ ಆ ಶಾನುಭೋಗರು ಬರಬೇಕಾಗಿತ್ತು. ಆ ಹೊತ್ತಿಗಾಗಲೇ ಅಲ್ಲಿ ರಾತ್ರಿ ಆಗಿತ್ತು ಅಂತ ಅವರು ಹೇಳ್ತಾರೆ ವಿದ್ಯಾರ್ಥಿಗಳು. ಅಂದ್ರೆ ಇಲ್ಲಿ ಮೊದಲಿಂಗನ ಕಣಿವೆ ಅನ್ನುವಂತಹ ಹೆಸರು ಆ ಕಣಿವೆಗೆ ಯಾಕೆ ಬಂತು ಅಂದ್ರೆ ಬಂಡೆಗಳ ನಡುವೆ ನೀರು ಬರುವಂತಹದ್ದು. ಆ ಒಂದು ಕಣಿವೆಗೆ ಮೊದಲಿಂಗನ ಕಣಿವೆ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅಲ್ಲಿ ಮೊದಲಿಂಗ ಅನ್ನುವಂತಹ ಒಬ್ಬ ವ್ಯಕ್ತಿ ಆ ಪಕ್ಕದ ಊರಿನಲ್ಲಿ ಮದುವೆ ಆಗಿರ್ತಾನೆ. ಆ ಒಂದು ಮದುವೆ ಆದಾಗ ಆ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಹೆಂಡತಿ ಮನೆಯಲ್ಲಿ ಇರ್ತಾಳೆ. ಹೋಗಿ ಕರ್ಕೊಂಡು ಬರಬೇಕಾಗುತ್ತೆ. ಜೊತೆಗೆ ಹೆಂಡತಿಯ ಅಮ್ಮ ಮತ್ತೆ ಆತನ ಹೆಂಡತಿಯ ತಂಗಿ ಇರ್ತಾರೆ. ಹಾಗಾಗಿ ಅವರು ಮೊದಲಿಂಗನ ಜೊತೆ ಬರ್ತಾರೆ. ಹೀಗೆ ನೆಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರು ಮಾತಾಡ್ತಾ ಹೋಗ್ಬೇಕಾದ್ರೆ ಈ ಕಣಿವೆ ಹತ್ರ ಹೋಗ್ತಿರ್ತಾರೆ. ಆ ಕಿರಿಯ ಮಗಳು ಹೀಗೆ ಒಂದು ತಮಾಷೆಯನ್ನು ಮಾಡ್ತಾಳೆ. ನಾನು ನಮ್ಮ ಅಕ್ಕನ ಜೊತೆನೇ ಇರಬೇಕು ಅಂತ ಹೇಳಿದಾಗ ನಾನು ಆಯ್ತು ನಮ್ಮ ಮದುವೆ ನಿನ್ನೂ ಕೂಡ ಮದುವೆ ಆಗ್ತಿರುತ್ತೆ ಹೀಗೆ ತಮಾಷೆಗೆ ಮಾಡಿದಾಗ ಆಗ ಅತ್ತೆ ಇದ್ದಂಥವಳು ಹೇಳ್ತಾಳೆ, ಸರಿ ಹಾಗಾದರೆ ನಾನು ನನ್ನ ಕಿರಿಯ ಮಗಳನ್ನು ಕೊಟ್ಟು ನಿಮಗೆ ಮದುವೆ ಮಾಡ್ತೀನಿ. ಹಾಗಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಒಂದು ಕಣಿವೆ ಏನಿದೆ ಈ ಕಣಿವೆಯನ್ನ ಹಿಂದಿನಿಂದ ಹತ್ತಿ ಹಿಂದಿನಿಂದಲೇ ಇಳಿಬೇಕು ಅಂತ ಒಂದು ಷರತ್ತನ್ನ ಹಾಕ್ತಾಳೆ. ಹಾಕಿದ ನಂತರ ಆತ ಆ ಮೊದಲಿಂಗ ಅನ್ನುವಂತಹ ವ್ಯಕ್ತಿ ಹಿಂದಿನಿಂದಲೇ ಹತ್ತಿ ಹಿಂದಿನಿಂದಲೇ ಇಳಿತಾನೆ. ಇಳಿದಾಗ ಬಹುದೂರ ಆ ಕಡೆ ಹೋಗಿರ್ತಾನೆ. ಅದು ಸ್ವಲ್ಪ ನೀರಿರೋದಿಲ್ಲ. ಆ ಸಂದರ್ಭದಲ್ಲಿ ಆ ಒಂದು ತನ್ನ ಹೆಂಡತಿಯ ತಂಗಿ ನೀನು ಅವಳು ಹೇಳೋಗಿರ್ತಾರೆ, ತುಂಬಾ ಇಳಿದು ಹತ್ತಿದಾಗ ತುಂಬಾ ಸ್ವಲ್ಪ ಆಯಾಸವಾಗಿರುತ್ತೆ, ನೀನು ಕೈನಲ್ಲಿ ಚಂಬನ್ನ ಹಿಡಿದಿಟ್ಕೊಂಡಿರ್ಬೇಕು ಅಂತ. ಹಾಗೆ ಇವಳು ಚಂಬನ್ನಲ್ಲಿ ನೀರನ್ನು ಹಿಡಿದಿಟ್ಕೊಂಡಿರ್ತಾಳೆ. ಇಟ್ಕೊಂಡಾಗ ಆತನಿಗೆ ಕೊಡಕ್ಕೆ ಹೋದಾಗ ಅವನು ತುಂಬಾ ಬಳದಿರ್ತಾನೆ. ದೊಡ್ಡ ಕಡೆಯಿಂದ ಹತ್ತಿ ಹಿಡಿದಿರ್ತಾನೆ. ಆ ಚಂಬನ್ನ ಇಸ್ಕೊಂಡು ಅದನ್ನು ತಗೊಂಡು ನೀರನ್ನು ಕುಡಿಬೇಕು ಅಂದ್ರೆ ಆ ಚಂಬು ಆ ಕಣಿವೆಯಲ್ಲಿ ಅದಕ್ಕೆ ಬಿದ್ದು ಹೋಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ಮೊದಲಿನಲ್ಲಿ ತುಂಬಾ ಆಯಾಸ ಆಗಿರುತ್ತೆ. ಸುತ್ತಲೂ ಎಲ್ಲೂ ನೀರು ಬಹುಬೇಗ ದೊರೆಯುವುದಿಲ್ಲ. ಹಾಗಾಗಿ ಆತ
ಬಂತು ಅಂತ ಜನಪದರು ಹೇಳುವಂಥದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಈ ಒಂದು ಕಣಿವೆಯನ್ನ ಶಾನುಭೋಗರು ದಾಟಿ ಶಾನುಭೋಗರು ದಾಟಿ ಮನೆಗೆ ಊರನ್ನ ಸೇರ್ಕೋಬೇಕಿರುತ್ತೆ. ಹಾಗಾದ್ರೆ ಸಂಜೆ ಆಗಿರುತ್ತೆ, ಹಾಗೆ ಹೊಟ್ಟೆ ಕೂಡ ಹಸ್ತಿರುತ್ತೆ, ಬೇಗ ಬೇಗ ಹೆಜ್ಜೆಯನ್ನ ಹಾಕ್ತಾರೆ. ಇಷ್ಟು ತರಗತಿಯಲ್ಲಿ ಮುಗಿದಿತ್ತು. ಈಗ ನಾವು ಮುಂದೆ ನೋಡ್ತಾ ಹೋಗೋಣ ಹೇಗೆ ಅವರು ದಾರಿಯನ್ನು ದಾಟಿ ಅವರ ಮನೆಯನ್ನು ತಲುಪ್ತಾರೆ, ತಲುಪುವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಅಂತ ನೋಡ್ತಾರೆ ವಿದ್ಯಾರ್ಥಿಗಳೇ. ಗಮನಿಸ್ತಾ ಹೋಗಿ, ರಸ್ತೆಗೆ ಸ್ವಲ್ಪ ದೂರದಲ್ಲಿ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು ಅಂದರೆ ತಿಳಿಯಿತು. ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈಮದ್ದು ಹೊರಟಿತು. ಬಂಡೆಗಳ ಮರೆಯನ್ನೇ ನಿಂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಮಧುರವಾದ ಗಂಧವೊಂದು ಅದರ ಜ್ಞಾನೇಂದ್ರಿಯವನ್ನ ಆಕ್ರಮಿಸಿತು. ಆ ಸುವಾಸನೆಯ ಜಾಡನ್ನೇ ಹಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನ ಕಂಡಿತು. ಅವರ ಗುಂಡು ದುಂಡಾದ ಶರೀರವನ್ನ ನೋಡಿ ಹುಲಿಗೆ ಪರಮಾನಂದವಾಯಿತು. ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು. ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಳ್ಳುವುದಿಲ್ಲ. ಶತ್ರುವನ್ನಾದರೂ ಸರಿಗೆ ಆತ ಬೆನ್ನು ತಿರುಗಿಸುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ. ನೋಡಿ, ಈ ಒಂದು ಪ್ಯಾರದಲ್ಲಿ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತ ಒಂದು ವಾಕ್ಯದ ಪ್ರಶ್ನೆಗೆ ಉತ್ತರ ಇದೆ. ಏನು, ಇವತ್ತು ನನ್ನ ಒಂದು ವಿಧಿ ಅಂದರೆ ಒಂದು ದೇವರು ನನ್ನ ವಿಧಿ, ನನ್ನ ಒಂದು ಆಹಾರಕ್ಕೆ ಇವತ್ತು ಏನನ್ನ ಒದಗಿಸೋದೋ ಅಂತ ಯೋಚಿಸ್ತಾ ಕೂತಿದೆಯಂತೆ. ಈ ಕಡೆ ಯಾರು ಹೋಗ್ತಿದ್ದಾರೆ, ಶಾನುಭೋಗರು ಹೋಗಿದೆ. ಒಂದು ಗುಹೆಯಲ್ಲಿ ಹುಲಿ ಮಲಗಿತ್ತು. ಅದು ದಿನವೆಲ್ಲ ನಿದ್ದೆ ಮಾಡಿ ನನ್ನ ನಗೆಲ್ಲ ನಿದ್ದೆ ಮಾಡಿಬಿಟ್ಟಿದೆ. ಅದು ರಾತ್ರಿ ಯಾವ್ದಾದ್ರು ಪ್ರಾಣ ಸಿಗುತ್ತೆ ನನ್ನ ಒಂದು ಊಟಕ್ಕೆ ಅಂತ ಯೋಚನೆ ಮಾಡಿ ಕಳಿಸ್ಕೊಳ್ತಾ ಮೈ ಮುಟ್ಟು ಸುಮ್ಮನೆ ಅಲ್ಲಿ ಇದೆ. ಹಾಗೆ ಅದು ಯೋಚಿಸ್ತಾ ಇದೆಯಂತೆ ಹುಲಿ, ವಿಧಿ ಆಹಾರಕ್ಕೆ ನನಗೆ ಇವತ್ತು ಏನನ್ನು ಒದಗಿಸ್ಕೊಡುತ್ತೋ ಅಂತ ನೋಡಿ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟದು. ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವನ್ನು ಅವರನ್ನ ಜ್ಞಾನೇಂದ್ರಿಯವನ್ನ ಆಕ್ರಮಿಸಿತು. ಜ್ಞಾನೇಂದ್ರಿಯ ಅಂತಂದ್ರೆ ಏನಂತ ಹೇಳಿದ್ರೆ, ಜ್ಞಾನೇಂದ್ರಿಯ ಅಂತ ಹೇಳಿದ್ರೆ ಘ್ರಾಣೇಂದ್ರಿಯ ಅಂತ ಹೇಳಿದ್ರೆ ಮೂಗು. ಅಂದ್ರೆ ಆ ಹುಲಿಗೆ ವಾಸನೆ ಬರ್ತಿದೆಯಂತೆ, ಯಾರೋ ಬರ್ತಿದ್ದಾರೆ ಮನುಷ್ಯರು ಅಂತ ಅವರಿಗೆ ಗೊತ್ತಾಗ್ತಿದೆ. ಪ್ರಾಣಿಗಳಿಗೆ ತುಂಬಾ ಸೂಕ್ಷ್ಮವಾಗಿ ತಿಳಿಯುತ್ತೆ. ಹಾಗಾಗಿ ಇನ್ಯಾರೋ ಮನುಷ್ಯರು ಬರ್ತಿದ್ದಾರೆ ಅಂತ ಆ ಒಂದು ಹುಲಿಗೆ ಗೊತ್ತಾಗುತ್ತೆ. ಆ ಸುವಾಸನೆಯ ಜಾಡನ್ನೇ ಹಿಡಿದು ಅಂದ್ರೆ ಅದರ ಒಂದು ಕುರುಹನ್ನ ಹಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನ ಕಂಡಿತು. ಅವರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಪ್ರಶ್ನೆಯನ್ನ ಕೇಳ್ತಾರೆ ಮಕ್ಕಳ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಏನೇಳಿ, ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗುತ್ತೆ. ನನ್ನ ಇವತ್ತಿನ ಊಟಕ್ಕೆ ಒಳ್ಳೆ ಆಹಾರ ನನಗೆ ಸಿಕ್ಕಿದೆ ಅಂತ ಹೇಳಿ ಆ ಹುಲಿ ತನ್ನ ಮನಸ್ಸಿನಲ್ಲಿ ಸಂತೋಷವನ್ನ ಹೊಂದುತ್ತೆ. ಮುಂದೆ ನೋಡಿ ಮಕ್ಕಳ, ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು. ಏನದು? ಶಾನುಭೋಗರು ಹುಲಿಗೆ ಅಭಿಮುಖ ಅಂದ್ರೆ ಎದುರು ಬದು ಅಭಿಮುಖರಾಗದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಗೆ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಅಷ್ಟೇ. ನೋಡಿ, ಭಗವದ್ಗೀತೆಯ ಮಾತನ್ನು ನಾವೆಲ್ಲಿ ನೆನಪಿಸ್ಕೊಳ್ಬೇಕು. ಶ್ರೀರಾಮನಂತಹ ಆದರ್ಶ ಪುರುಷ ನಮ್ಮ ಭರತಖಂಡದಲ್ಲಿ ನೆನೆಸಿದರೆ ಭಗವದ್ಗೀತೆಯಂತಹ ಮಹಾನ್ ಗ್ರಂಥ ಉದ್ಭವ ಆಗಿದೆ. ಹಾಗಾಗಿ ಈ ಹುಲಿಯೂ ಒಂದು ಧರ್ಮಶ್ರದ್ಧೆಯನ್ನು ಪಾಲಿಸ್ತಾ ಇದೆಯಲ್ವಾ ಅಂತ ನಮಗೆ ಯಾರು ಲೇಖಕರಾದ ಮೂರ್ತಿರಾರವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಪುಣ್ಯಕೋಟಿ ಕಥೆಯನ್ನ ಕೇಳಿದೀವಲ್ವ ಮಕ್ಕಳ, ಅದರಲ್ಲಿ ಆ
ಹಾಗೆ ಪುಣ್ಯಕೋಟೆಯ ಸತ್ಯವೇ ನನ್ನ ತಂದೆ, ಸತ್ಯವೇ ನಮ್ಮ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ವೆಚ್ಚನ ಪರಮಾತ್ಮನು ಅಂತ ಪುಣ್ಯಕೋಟಿ ಹುಲಿಗೆ ಹೇಳಿದಂತಹ ಮಾತಿಗೆ ಆನಂದ ಕಟ್ಟಿಬಿದ್ದು ಆ ಹುಲಿ ಆ ಒಂದು ಪುಣ್ಯಕೋಟಿ ತರ ಕರುವಿಗೆ ಹೇಳಿ ಹೋಗಿದ್ದ, ನಾನಿವತ್ತು ಹುಲಿಗೆ ಆಹಾರವಾಗಬೇಕು ಅಂತ. ಅದರ ಒಂದು ಸತ್ಯನಿಷ್ಠೆಯನ್ನು ನೋಡಿದಂತಹ ಹುಲಿಯೇ, ನಿನ್ನಂತಹ ಒಳ್ಳೆ ಮನುಷ್ಯನನ್ನ, ನಿನ್ನಂತಹ ಒಳ್ಳೆ ಹಸುವನ್ನ ತಂದ್ರೆ ನನ್ನ ನರಕಕ್ಕೆ ಹೋಗ್ಬೇಕಾಗುತ್ತೆ ಅಂತ ತನ್ನ ಹಸುವಿನ ಜೊತೆಗೆ ಅದನ್ನ ಪ್ರಾಣವನ್ನ ಬಿಡುತ್ತೆ. ಈ ರೀತಿ ಅದರ ವಂಶದ ಹುಲಿಯಾಗಿ ಆಗಿರೋದ್ರಿಂದ ಹೀಗೆ ಅದಕ್ಕೆ ಶಾಂತಗಳು ಹುಲಿಗೆ ಅಭಿಮುಖರಾಗಿರೋದು, ಇದನ್ನ ನೇರವಾಗಿ ಅದರ ಮನುಷ್ಯನನ್ನ ಎದುರಿಸಲಿಕ್ಕೆ ಅದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಅರ್ಥ ಇದೆ ವಿದ್ಯಾರ್ಥಿಗಳೇ. ಮುಂದೆ ಗಮನಿಸಿ, ಮುಂದಿನ ಒಂದು ಅಂಶದಲ್ಲಿ ಎಲ್ಲರೂ ನೀವು ಟೆಕ್ಸ್ಟ್ ಬುಕ್ ಅನ್ನ ಗಮನಿಸ್ತಿರ್ಬೇಕು. ನೋಡಿ, ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಆದರೆ ಅವರನ್ನು ಆದು ಮುಂದೆ ಹೋಗುವುದು ಕಷ್ಟ. ನಿಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ತನ್ನ ಬಡವಂತವಾದ ಬೆಕ್ಕಿನಂತೆ ದೇಹವನ್ನು ಒದಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು. ಇಲ್ಲಿ ಮೆಲ್ಲ ಮೆಲ್ಲನೆ ಅನ್ನುವಂಥದ್ದು ಏನು ವ್ಯಾಕರಣಾಂಶ ಅಂತ ವಿದ್ಯಾರ್ಥಿಗಳೇ? ಮೆಲ್ಲ ಮೆಲ್ಲನೆ ಅನ್ನುವಂಥದ್ದು ವಿರುಕ್ತಿ ಆಗುತ್ತೆ. ಮುಂದೆ ಗಮನಿಸಿ, ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು. ಶಾನುಭೋಗರು ಬರಿಬರಿಯಲ್ಲಿ ಮನೆಯನ್ನು ತಲುಪಬೇಕು ಅಂತ ಅವರು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅನ್ನಿಸ್ತಿದೆ, ಏನನ್ನಿಸ್ತಿದೆ ಅಂತ ಹೇಳಿದ್ರೆ, ಯಾರೂ ನನ್ನನ್ನು ಹಿಂಬಾಲಿಸಿದರ ಅಂತ ಅವರಿಗೆ ಒಂದು ಸಂಶಯ ಮೂಡುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ಅಳುಕು ಒಂದು ರೀತಿ ಅಂಜಿಕೆ ಅವರಿಗೆ ಉಂಟಾಗುತ್ತೆ. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ 6ನೇ ಇಂದ್ರಿಯ ಹೊಂದಿದೆ ಎಂದು ಬಲ್ಲವರು ಹೇಳ್ತಾರೆ. 6ನೇ ಇಂದ್ರಿಯ ಅಂದರೆ ನಾವು ಏನು 6th ಸೆನ್ಸ್ ಅಂತ ಏನು ಕರಿತೀವೋ ಅದು ಇವರಿಗೆ ಹೇಳ್ತಿದೆ, ನಿಜವಾಗ್ಲೂ ನಾನು ಏನೋ ಈಗ ಅಪಾಯದಲ್ಲಿದ್ದೀನಿ ಅಥವಾ ಏನೋ ಅಪಾಯದ ವಸ್ತು ನನ್ನ ಹತ್ರ ಬರ್ತಾ ಇದೆ ಅಂತ ಅನ್ನಿಸ್ತಿದೆ. ಪಂಚೇಂದ್ರಿಯಗಳಿಗೂ ಗೋಚರವಾಗುವಂತಹ ಪಂಚೇಂದ್ರಿಯಗಳು ಅಂತಂದ್ರೆ ಯಾವುದು ಅಂತ ಹೇಳಿದೆ, ಹೌದು ಇಲ್ಲಿ ಪಂಚೇಂದ್ರಿಯಗಳು ಅಂತ ಹೇಳಿದ್ರೆ 5 ಇಂದ್ರಿಯಗಳು. ಒಂದು ಕಣ್ಣು, ನಾವು ಯಾವುದೇ ಒಂದು ಸನ್ನಿವೇಶಗಳನ್ನ ಅಪಾಯವನ್ನ ಕಣ್ಣಿನ ಮೂಲಕ ನೋಡ್ಬೋದು. ಸೊ ಅದೇ ರೀತಿ ವಾಸನೆ, ಇದನ್ನ ನಾವು ಮೂಗಿನ ಮೂಲಕ ಸ್ಪರ್ಶಿಸ್ತೇವೆ. ಹಾಗೆ ನಮಗೆ ಚರ್ಮದ ಮೂಲಕ ಏನಾಗ್ತಿದೆ ಅನ್ನೋದು ತಿಳ್ಕೊಬಹುದು. ಹಾಗೇನೆ ಏನೋ ಸೌಂಡು ಅನ್ನೋ ಶಬ್ದವನ್ನು ಕಿವಿಯ ಮೂಲಕ ನಾವು ಕೇಳಿಸ್ಕೊಳ್ತೀವಿ. ರುಚಿಯನ್ನು ನಾವು ನಾಲಿಗೆ ಮೂಲಕ ನಾವು ನೋಡ್ತೀವಿ. ಇವು ಒಂದು ಸನ್ನಿವೇಶವನ್ನ ನಮಗೆ ತಿಳಿಸುವಂತಹ ಒಂದು ಅಂಶಗಳು ಅಂತ ಕರಿತೀವಿ ಪಂಚೇಂದ್ರಿಯಗಳು. ಇದಷ್ಟನ್ನು ಬಿಟ್ಟು ಇನ್ನೊಂದು ಮುಂದೆ ಆಗಬಹುದಾದ ಸೂಚನೆಯನ್ನ ಹೇಳುವಂಥದ್ದನ್ನು ನಾವು 6ನೇ ಇಂದ್ರಿಯ ಅಂತ ಕರಿತೀವಿ. ಅದು ನಮ್ಮ ಒಳ ಮನಸ್ಸಿನ ಶಕ್ತಿ ಅಂತ ನಾವು ಕರಿತೀವಿ. 6th ಸೆನ್ಸ್ ಅಂತ ನಾವು ಕರಿತೀವಿ. ಅದು ಶಾನುಭೋಗರಲ್ಲಿ ಆ ಒಂದು ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ. ಹುಲಿಯೇ ಆದರೂ ಅದು ಇಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾನುಭೋಗರು ಬಂದರು. ಹುಲಿ ಒಳೆದ ಯೋಚನೆಯೇ ಅವರಿಗೂ ಒಳೆಯಿತು. ಹುಲಿ ಹತ್ತಿರ ಬಂದು ನೆಗೆಯಿತು. ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗುವುದರೊಳಗೆ ಅವರು ಹಿಂದಿರುಗಿ ಬಂದ ದಾರಿಯಲ್ಲಿ ಪುನಃ ನಡೆದರು. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ
ತನ್ನ ಕಡೆಗೆ ಬೆನ್ನು ತಿರುಗಿಸುತ್ತಾನೆ. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಶಾನುಭೋಗರಿಗೆ ಆದಂತಹ ಒಂದು ಅನುಭವ ಹುಲಿಗೂ ಆಗಿದೆ. ಅಂದ್ರೆ ಈ ಹುಲಿ ನೇರವಾಗಿ ನನ್ನ ಮೇಲೆ ಬೀಳೋದಿಲ್ಲ, ಅದಕ್ಕೆ ಅಭಿಮುಖವಾಗಿರುವಂತ ಅನುಸೂಯ ಇದೆ. ಇದೇ ರೀತಿ ಹುಲಿಯೂ ಕೂಡ ಆಲೋಚನೆಯನ್ನ ಮಾಡಿದೆ ಅಂತ ಅನ್ಕೊಂಡು ಇಲ್ಲಿ ಲೇಖಕರ ಬಗ್ಗೆ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನೋಡೋಣ ಮುಂದೆ ಆ ಹುಲಿ ಹೇಗೆ ಶಾನುಭೋಗರನ್ನ ಅಪಾಯಕ್ಕೆ ಸಿಗಿಸುತ್ತಾ ಅಥವಾ ತಿಂದು ಬಿಡುತ್ತಾ ಅಥವಾ ಒದಗಿಸುತ್ತಾ ಏನಾಗುತ್ತೆ ನೋಡೋಣ. ಈಗ ಈಗ ಶಾನುಭೋಗರು ಮತ್ತೆ ಹುಲಿಯ ನಡುವೆ ಒಂದು ಸ್ಪರ್ಧೆ ಏರ್ಪಟ್ಟಿದೆ ಅಂತ ನೀವು ಭಾವಿಸ್ಕೊಳ್ಬೇಕು. ಹಾಗೆ ನಿಮ್ಮ ಭಾವಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂಥದ್ದು ಶಾನುಭೋಗರು ಓಡ್ತಾ ಇದ್ದಾರೆ, ಅದರ ಹಿಂದೆ ಹುಲಿಯೂ ಕೂಡ ಅವ್ರನ್ನ ತಿನ್ನಲಿಕ್ಕೆ ಅಟ್ಟಿಸ್ಕೊಂಡು ಓಡ್ತಾ ಇದೆ. ಹೀಗೆ ಇಂಥ ಒಂದು ಸನ್ನಿವೇಶವನ್ನು ನೀವು ಕಲ್ಪಿಸ್ಕೊಂಡಾಗ ಗೊತ್ತಾಗ್ತಾ ಹೋಗುತ್ತೆ. ಹುಲಿಯ ಮುಖ ಬೆಚ್ಚಾಯಿತು. ಯಾಕೆ? ಶಾನುಭೋಗರು ಹುಲಿಗೆ ಅಭಿಮುಖವಾಗಿ ಎದುರಾಗಿಲ್ಲ, ಅದರ ವಿರುದ್ಧ ದಿಕ್ಕಿನಲ್ಲಿ ಅವರಿಗೆ ಹುಲಿಗೆ ಬೆನ್ನ ತಿರುಗಿಸಿ ಅವರು ಹೋಗ್ತಾ ಇದ್ದಾರೆ. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ಇಷ್ಟು ಪರವಾಗಿಲ್ಲ, ಹುಲಿ ನನ್ನ ಹಿಂದೆ ಇದೆ ಅಂದ್ರೆ ಇವರು ಧೈರ್ಯವಾಗಿ ಹೋಗ್ತಾ ಇದ್ದಾರಲ್ಲ ಅಂತ ಹುಲಿಗೆ ಶಾನುಭೋಗರ ಮೇಲೆ ಮೆಚ್ಚುಗೆ ಅಭಿಮಾನ ಬಂದಂತೆ. ಇದು ಒಂದು ರೀತಿಯಲ್ಲಿ ನೋಡಿದಾಗ ಹಾಸ್ಯದ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ನನಗೆ ಎದುರಾಳಿನೇ ಸಿಕ್ಕಿದನೆಂಬ ಮೆಚ್ಚುಗೆ, ಯಾಕೆ ನನಗೆ ನನಗೆ ಸರಿಸಾಟಿಯಾಗಿ ನಿಲ್ಲುವಂತಹ ವ್ಯಕ್ತಿನೇ ನನಗೆ ಸಿಕ್ಕಿದ್ದಾರೆ, ಭೂಮಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗೆ ಆಗಲ್ಲ ಅಂತ ಏನು ಗಾದೆ ಹೇಳ್ತೀವೋ ಹಂಗಿಲ್ಲ, ನನಗೆ ಆನೆಯೇ ಸರಿಸಾಟಿ ಎನ್ನುವ ರೀತಿಯಲ್ಲಿ ನನ್ನ ಎದುರಾಳಿ ನನ್ನ ಬಲಾಢ್ಯನೇ ಆಗಿದ್ದಾರೆ ಅಂತ ಹೇಳ್ತಾ ಇದೆ ಆ ಹುಲಿ. ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು. ಈಗ ಶಾನುಭೋಗರು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಬೆನ್ನು ತಿರುಗಿಸಿ ಹೋಗ್ತಾ ಇದ್ದಾರೆ. ಎದುರಿಗೆ ಮುಖ ಕಾಣಬೇಕಲ್ಲ ಅಂತ ಏನು ಮಾಡುತ್ತೆ ಆ ಹುಲಿ, ಮತ್ತೆ ಆ ಹುಲಿಯೂ ಕೂಡ ಶಾನುಭೋಗರ ಎದುರಿಗೆ ಬರುವಂತೆ ನೆಗೆಯುತ್ತೆ. ಈ ಸಲ ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ. ಅದು ಯಾವಾಗ ತಿರುಗುತ್ತೋ ಆ ಕ್ಷಣನೇ ಶಾನುಭೋಗರಕ್ಕೆ ಮತ್ತೆ ಈ ಕಡೆ ಬೆನ್ನನ್ನು ತಿರುಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಕಡೆ ಹಸಿವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥ ಅಗತ್ಯ ಬಂತಲ್ಲ ಎಂಬ ಯೋಚನೆ. ನಾಳೆ ಇದರ ವ್ಯಾಘ್ರಗಳ ಎದುರಿಗೆ ನನ್ನ ಗೌರವ ಎಷ್ಟಕ್ಕೆ ನಿಂತಿತು, ಮೇಲೆ ಬಿಡಲೇ ಎಂದು ಯೋಚನೆಯನ್ನ ಮಾಡಿ ಅದರ ಮನಸ್ಸಿನಲ್ಲಿ ಒಡೆದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ, ಒಂದು ಕ್ಷಣಕಾಲ ಅದಕ್ಕೆ ಗೊಂದಲ ಉಂಟಾಗ್ಬಿಡ್ತು. ಏನು ಅಂದ್ರೆ ಏನಪ್ಪ ಈ ರೀತಿ ಸಂದರ್ಭ ಬಂದ್ಬಿಡ್ತಲ್ಲ, ಒಬ್ಬ ಮನುಷ್ಯನನ್ನ ನಾನು ಕೊಂಡು ತಿನ್ನಕ್ಕಾಗ್ತಿಲ್ವಲ್ಲ, ಈ ವಿಚಾರ ಏನೋ ನನ್ನ ಕಾಡಿನ ಬೇರೆ ನನ್ನ ಹುಲಿಗಳ ಫ್ರೆಂಡ್ಸ್ಗಳಿಗೆ ಗೊತ್ತಾಗ್ಬಿಟ್ರೆ ಏನೋ ನನಗೆ ನಾಚಿಕೆ ಆಗ್ಬಿಡ್ತಾರೆ, ನನಗೆ ಅವಮಾನ ಆಗ್ಬಿಡುತ್ತೆ ಅಂತ ಅದು ಹೇಳ್ತಾರೆ. ನೋಡಿ, ಇವೆಲ್ಲವೂ ಕೂಡ ಆಸದ ರೀತಿಯಲ್ಲಿ ಬರೆದಿರುವಂಥದ್ದನ್ನು ನಾವು ಗಮನಿಸ್ಬೋದು ವಿದ್ಯಾರ್ಥಿಗಳ. ಮುಂದೆ ನೋಡಿ, ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಅದು ಸಂತೋಷದಲ್ಲಿ ಜನಿಸಿದ ಹುಲಿ. ಕಂಡವಿದೇಕೋ, ಮಾಂಸವಿದೇಕೋ, ಗುಂಡಿಗೆಯ ಬಿಸಿ ರಕ್ತವಿದೇಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವತೆಯಾದ ಪುಣ್ಯಕೋಟಿಯನ್ನು ತಿನ್ನಲಲ್ಲದೆ ಪ್ರಾಣಗಳಿಲ್ಲವೇ? ಹಾಗೆ ನಾನು ಕೇಳಿ ನೋಡಿ, ಕಂಡವಿದೇಕೋ ಇದರ ಸಂದರ್ಭಕ್ಕೆ ಹೇಳ್ತಾರೆ ವಿದ್ಯಾರ್ಥಿಗಳೇ. ಯಾವ ಸಂದರ್ಭದಲ್ಲಿ ಈ ಮಾತು ಈ ಪಾಠದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಕಂಡವಿದೇಕೋ ಆ ವಾಕ್ಯವನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಕಂಡವಿದೇಕೋ ಮಾಂಸವಿದೇಕೋ ಗುಂಡಿಗೆಯ ಬಿಸಿ ರಕ್ತವಿದೆ. ಇಲ್ಲಿ ಕಂಡವಿದೇಕೋ ಮಾಂಸವಿದೇಕೋ ಗುಂಡಿಗೆಯ ಬಿಸಿ ರಕ್ತವಿದೇಕೋ ಎಂದು ನನ್ನ ದೇಹದಲ್ಲಿರುವ ಮೂಳೆ ಮಾಂಸಗಳನ್ನ ತಿನ್ಬಿಡುವಂತ ಪುಣ್ಯಕೋಟಿ ಆ ಹಿಂದೆ ಪುಣ್ಯಕೋಟಿಯ ಕಥೆಯಲ್ಲಿ ಸತ್ಯವತೆಯಾದ ಒಂದು ಪುಣ್ಯಕೋಟಿಯನ್ನ ನನ್ನ ತಲೆಮಾರಿನ ಅಜ್ಜ
ಚಪ್ಪರಿಸ್ಕೊಂಡು ಅವನು ಹಸುವನ್ನು ತಿನ್ಬೋದಿತ್ತು, ಆದರೂ ಹಾಗೆ ಮಾಡಲಿಲ್ಲ. ಅಂತಹ ಪವಿತ್ರ ಕಥೆ ಸ್ವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ನಾವು ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿದೆ. ಅಂತಹ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ನಾನು ಅಧರ್ಮಕ್ಕೆ ಕೈ ಹಾಕುವುದೇ ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತು. ಏನು ಅಂದರೆ ಸ್ವಧರ್ಮ ನಿಧನಃ ಶ್ರೇಯ ಬೈಬಲ್ ನೆನಪಿಗೆ ಬಂದು ಸೈತ ಹಿಂದಿರುಗು ಎಂದುಕೊಂಡಿತು. ಇಲ್ಲೊಂದು ಸಂಸ್ಕೃತ ಶ್ಲೋಕವನ್ನು ನಮಗೆ ತಿಳಿಸ್ಕೊಡ್ತಿದ್ದಾರೆ ವಿದ್ಯಾರ್ಥಿಗಳೇ. ಇದರಲ್ಲಿ ಅಂದರೆ ಒಂದು ಭಗವದ್ಗೀತೆಯ ಅಧ್ಯಾಯ 4ರಲ್ಲಿ ಕರ್ಮಯೋಗ ಅನ್ನುವಂತಹ ಶ್ಲೋಕ 35ರಲ್ಲಿ ಈ ಒಂದು ವಾಕ್ಯ ಇದೆ. ಏನು ಅಂದರೆ ಶ್ರೇಯಾನ ಧರ್ಮೇಹ ವಿಗುಣಃ ಪರಧರ್ಮಾರ್ಥಮನುಷ್ಠಾತ್ ಸ್ವಧರ್ಮೇ ನಿಧನಃ ಶ್ರೇಯ ಪರಧರ್ಮ ಭಯವರ್ಹ. ಅಂದರೆ ಸ್ವಧರ್ಮದಲ್ಲಿ ಸಾಯೋದೇ ಒಳ್ಳೆಯದು, ಅಂದರೆ ಒಳ್ಳೆಯ ಧರ್ಮದಲ್ಲಿ ಇರಬೇಕು, ಒಳ್ಳೆ ದಾರಿಯಲ್ಲಿ ನಡೀಬೇಕು, ಅದು ದೈವಮಾನ್ಯವಾದದ್ದು. ಹಾಗೆ ನಮ್ಮ ಜೀವನಕ್ಕೆ ಮುಕ್ತಿಯನ್ನು ದೊರಕಿಸ್ಕೊಡುತ್ತೆ ಸ್ವಧರ್ಮದಲ್ಲಿ ನಾವು ನಡೆದರೆ. ಪರಧರ್ಮದಲ್ಲಿ ಅಂದರೆ ಬೇರೆಯವರನ್ನ ವಸ್ತುವಿಗೆ ಆಸೆಯನ್ನು ಪಡೆದು, ಹಾಗೆ ಆಸೆ ಆಮಿಷಗಳಿಗೆ ದಾಸನಾಗಿ ಅಹಂಕಾರ ಮಮಕಾರ ಅನ್ನುವಂತಹ ಭಾವ ತಾಳಿ ಹುಡುಕುವುದು ಪರಧರ್ಮ ಆಗುತ್ತೆ. ಇದು ಅಪವಿತ್ರ ಹಾಗೆ ಭಯಂಕರವಾಗಿರುತ್ತೆ ಅನ್ನುವಂತಹ ಭಗವದ್ಗೀತೆ ಮಾತನ್ನ ಹುಲಿ ನೆನಪಿಸ್ಕೊಳ್ಳುತ್ತೆ ಅಂತ ಇಲ್ಲಿ ಲೇಖಕರಾದ ಎ.ಇ. ಮೂರ್ತಿರಾವ್ ಹೇಳ್ತಾರೆ. ಒಳ್ಳೆ ಧರ್ಮದಲ್ಲಿ ಸತ್ತರೆ, ಒಳ್ಳೆ ಧರ್ಮದಲ್ಲಿ ಇದ್ದು ಸತ್ತರೆ ಅದು ಒಳ್ಳೆಯದಾಗುತ್ತೆ ಅನ್ನುವಂತಹ ಅರ್ಥವನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಅಧರ್ಮದ ರೀತಿಯಲ್ಲಿ ಇಟ್ಕೊಂಡು ಶಾಂತವನ್ನು ತಿನ್ನಬಾರದು ಅನ್ನೋ ಅರ್ಥವನ್ನ ಇಲ್ಲಿ ಹುಲಿ ಅರ್ಥ ಮಾಡ್ಕೊಂಡಿದೆ ಅಂತ ನಮಗೆ ಲೇಖಕರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಹಾಗೆ ಬೈಬಲ್ ಅನ್ನುವಂಥದ್ದು ಏನು, ಬೈಬಲ್ ಕೂಡ ಧರ್ಮಗ್ರಂಥಗಳು ನೆನಪಿಗೆ ಬಂತು ಅಂತ ಹೇಳ್ತಾರೆ. ಈ ಬೈಬಲ್ ಕ್ರೈಸ್ತರ ಧಾರ್ಮಿಕ ಗ್ರಂಥ. ಎಲ್ಲ ಧರ್ಮಗಳು ಏನನ್ನ ಹೇಳ್ತವೆ ಅಂದರೆ ಮನುಷ್ಯ ಒಳ್ಳೆಯವನಾಗಿರಬೇಕು, ಒಳ್ಳೆಯ ದಾರಿಯಲ್ಲಿ ನಡೀಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಎಲ್ಲ ಧರ್ಮಗಳು ಅದಕ್ಕೆ ನೆನಪಾಗುತ್ತೆ ಅಂತ ಹೇಳ್ತಿದ್ದಾರೆ. ಹೀಗೆ ವಿದ್ಯಾರ್ಥಿಗಳೇ, ಹಾಗೆ ಹೇಳ್ತಾ ಸೈತ ಹಿಂದಿರುಗು ಎಂದುಕೊಂಡಿತು. ಅಂದರೆ ನನ್ನ ಮನಸ್ಸಿನಲ್ಲಿರುವ ಒಂದು ಕೆಟ್ಟ ಅಂಶ ಹೊರಟು ಹೋಗಲಿ ಅಂತ ಹೇಳುವಂಥದ್ದನ್ನು ನಾವು ಗಮನಿಸ್ತೀವಿ. ಮುಂದೆ ನೋಡಿ, ಹೀಗೆ ಹುಲಿ ಮತ್ತು ಶಾಂಭವ ನಡುವೆ ಒಂದು ಇಬ್ಬರು ಒಂದು ಧರ್ಮದ ರೀತಿಯಲ್ಲಿ ಇಟ್ಕೊಳ್ತಿದ್ದಾರೆ ಅನ್ನುವಂಥದ್ದನ್ನು ಲೇಖಕರು ಹಾಸ್ಯದ ರೀತಿಯಲ್ಲಿ ನಮಗೆ ತಿಳಿಸ್ತಿದ್ದಾರೆ. ಆ ಪಾಪದ ಯೋಚನೆಯನ್ನು ಹೊರತೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನು ಕಾಣಲಿಲ್ಲದು. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇಬ್ಬರು ವೇಗವು ಸರಸರಕ್ಕೂ ಹೆಚ್ಚಿತು. ಈಗ ಶಾನುಭೋಗರಿಗೆ ನಡೆಯುವುದು ಸಾಧ್ಯವಿರಲಿಲ್ಲ. ನಿಂತ ಕಡೆಯಲ್ಲಿ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚೂ ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು. ಕುಲಾಲ ಚಕ್ರ ಅಂತ ಹೇಳಿದ್ರೆ ನಾವು ಒಂದು ಮಡಕೆಯನ್ನ ಮಾಡಲಿಕ್ಕೆ ಒಂದು ಸಾಧನವನ್ನು ಬಳಸ್ತೀವಿ, ಅದನ್ನ ಕುಲಾಲ ಚಕ್ರ ಅಂತ ಕರಿತೀವಿ. ಅಂದ್ರೆ ಮಡಕೆ ಮಾಡಲು ಕುಂಬಾರನ್ನು ಬಳಸುವ ಚಕ್ರಕ್ಕೆ ಮಡಕೆ ಮಾಡಲು ಕುಲಾಲ ಚಕ್ರ ಅಂತ ಹೇಳಿದ್ರೆ ಮಡಕೆ ಮಾಡಲು ಮಡಕೆಯನ್ನ ಮಾಡಲು ಕುಂಬಾರ ಬಳಸುವಂತಹ ಒಂದು ಸಾಧನವನ್ನ ಇಲ್ಲಿ ಕುಲಾಲ ಚಕ್ರ ಅಂತ ಕರೀತಾರೆ. ಇಲ್ಲಿ ಆ ರೀತಿ ಅವರು ಹುಲಿ ಮತ್ತೆ ಶಾನುಭೋಗರು ಸುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನವಾಗಲೇ ಇಲ್ಲ. ಆದರೆ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ದೊಂಬರಾಟ ಅಂದರೆ ನಾಟಕ ಅಂತ. ಶಾನುಭೋಗರು ತಲೆ ಸುತ್ತಲಾಡಿಸುತ್ತೆ. ಯಾವಾಗ ಅವರು ಸುತ್ತಕ್ಕೆ ಪ್ರಾರಂಭ ಮಾಡಿದ್ರು ಆಗ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತಲೆ ಸುತ್ತಕ್ಕೆ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳು ಗಮನಿಸ್ತಾ ಇದ್ದಾರಲ್ವಾ? ಓಕೆ, ಪುಸ್ತಕವನ್ನು ನೋಡಿ, ಟೆಕ್ಸ್ಟ್ ಬುಕ್ಕನ್ನು ನೋಡ್ತಾ ಇದ್ರೆ ನಿಮಗೆ
ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕೀರ್ತಿ ಪುಸ್ತಕದ ಯೋಚನೆ ಬಂತು. ಹುಲಿಯ ಪಂಜಾದಿಂದ ಒಂದೇ ಹಿಡಿದರೆ ಸಾಕು, ಮುಂದೆ ಯಾವುದರ ಅರಿವೂ ಉಳಿಯುವುದಿಲ್ಲ. ನೋವೇ ಇದ್ದರೂ ಒಂದೇ ಒಂದು ಕ್ಷಣದ ಮಾತು, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದರು. ಆದರೆ ಮಾಡುವುದಾದರೂ ಏನನ್ನು? ಅವರಲ್ಲಿ ಆಯುಧವಿರಲಿಲ್ಲ. ಕೀರ್ತಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ, ಅದನ್ನೇ ಉಪಯೋಗಿಸಬೇಕು. ಆದರೆ ಅದು ಹುಲಿಯ ಮೇಲೇನೂ ಫಲಿಸಿತು. ಒಂದು ಸಣ್ಣ ಪುಸ್ತಕ ಹುಲಿಯನ್ನು ಸಾಯಿಸಕ್ಕಾಗುತ್ತಾ? ಖಂಡಿತ ಇಲ್ಲ. ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಆದರೂ ಕ್ಷಣಕಾಲ ಹುಲಿಯ ಅಪ್ರತಿಭವಾದರೆ, ಹುಲಿಯ ಗಮನ ಒಂದು ಸ್ವಲ್ಪ ಬೇರೆ ಕಡೆ ಡೈವರ್ಷನ್ ಆದರೆ ನಾನು ಬೇರೆ ಓಡೋಗ್ಬೋದು ಅನ್ನೋ ಸಣ್ಣ ಯೋಚನೆ ಶಾನುಭೋಗರಿಗೆ. ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲೆ ತೇರಬಹುದೆಂಬ ಹುಚ್ಚು ಆಸೆ. ಅಂತೂ ಮನುಷ್ಯ ಪ್ರಯತ್ನವಿರುವುದನ್ನೆಲ್ಲ ಮಾಡಿಬಿಡಬೇಕು. ಅದರ ಮೇಲೆ ಕರ್ಮಣ್ಯವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಇದು ಕೂಡ ಸಂಸ್ಕೃತದಲ್ಲಿ ಬರುವಂತಹ ಒಂದು ಸಾಂಖ್ಯಯೋಗ ಅನ್ನುವಂಥದ್ದಲ್ಲಿ ಶ್ಲೋಕ 47 ಇದನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಮಕ್ಕಳು. ಅಂದರೆ ಇಲ್ಲಿ ಶಾನುಭೋಗರು ನಾವೀಗ ನನ್ನ ಕೈಗೆ ಏನು ಸಾಧ್ಯವೋ ಎಲ್ಲವನ್ನು ನಾನು ಮಾಡಿಬಿಡಬೇಕು, ಆ ನಂತರ ನೋಡೋಣ ಏನಾಗುತ್ತೆ, ಮಡಿಯಬೇಕಾದರೆ ಮಾಡಿಯೇ ಮಡಿಯೋಣ ಅನ್ನೋ ತೀರ್ಮಾನ ಬರ್ತಾರೆ. ಏನೇನು ಮಾಡಲಿಕ್ಕೆ ಕೆಲಸಗಳನ್ನು ಸಾಧ್ಯವೋ ಅದನ್ನು ಮಾಡೋಣ, ಆಮೇಲೆ ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತೀವಲ್ಲ, ಹಾಗೆ ಕರ್ಮಣ್ಯವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದ್ರೆ, ನಿನಗೆ ಅಧಿಕಾರ ಇರುವುದು ಮಾಡಬೇಕಾದ ಕರ್ಮವನ್ನು ಮಾಡುವುದರಲ್ಲಿ, ಆನಂತರ ಅದರ ಫಲಾಫಲಗಳನ್ನು ನಾವು ಅಪೇಕ್ಷೆಯನ್ನ ಮಾಡಬಾರದು ಅನ್ನುವಂತಹ ಅರ್ಥವನ್ನ ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಹಾಗೆ ಇವರು ಶಾನುಭೋಗರು ಕೂಡ ಹಾಗೆ ಅನ್ಕೋತಾರೆ, ನನ್ನ ಕೈಯಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಎಲ್ಲವನ್ನ ನಾವು ಮಾಡಿಬಿಡೋಣ, ತದನಂತರ ಏನಾಗುತ್ತೋ ಆಗಲಿ ಅನ್ನುವಂತೆ ಅವರು ಹೇಳ್ತಾ ಇದ್ದಾರೆ. ಮುಂದೆ ಇಂಥ ಹುಲಿಗೂ ವಿಪರೀತವಾದ ಆಯಾಸ. ಕೀರ್ತಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯವಾಯಿತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕಲ್ಪಿಸುವುದನ್ನ ಒಂದೇ ಉಸಿರಲ್ಲಿ ಮರದ ಕಡೆಗೆ ಧಾವಿಸಿದರು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು. ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. ಮೊದಲೇ ದಣಿವಾಗಿತ್ತು, ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತ್ತು. ಇದೊಂದು ಸಂದರ್ಭ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಇಲ್ಲಿ ಶಾನುಭೋಗರು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ನನಗೆ ಒಂದು ಕ್ಷಣ ನಾನು ಮರ ಹತ್ತುವಷ್ಟು ಶಕ್ತಿಯನ್ನು ಕೊಟ್ಬಿಡು, ನನ್ನ ಪ್ರಾಣವನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳ. ಮುಂದೆ ನೋಡಿ, ಇನ್ನು ಒಂದೇ ಉಸಿರಿನಿಂದ ಮರದ ಕಡೆಗೆ ಧಾವಿಸಿದರು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು. ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಇದ್ದರು. ಶಾನುಭೋಗರು ಏನ್ ಮಾಡ್ಬಿಟ್ರು, ಮರ ಹತ್ತಬೇಕು, ತನ್ನನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರಲ್ಲ, ನೆಲಕ್ಕೆ ಬಿದ್ದುಬಿಟ್ರು ಕಲ್ಲೆಡೆ. ಮೊದಲೇ ದಣಿವಾಗಿತ್ತು, ಓಡೋಡಿ ಸುಸ್ತಾಗಿತ್ತು. ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತು. ಪ್ರಜ್ಞೆ ಅನ್ನುವಂಥದ್ದು ಅವರಿಗೆ ತಪ್ಪು ಅನ್ನುವಂಥದ್ದು ನಾವು ಇಲ್ಲಿ ಏನು ಮೂರ್ತಿನಾರ್ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ. ಮುಂದೆ ನೋಡಿ ಮಕ್ಕಳ, ಇದನ್ನು ನೀವು ಒಂದು ಗಮನವಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿರುವ ಕೆಲವು ಅಂಶಗಳನ್ನು ನೀವು ಗಮನಿಸಿದ್ರೆ ನಿಮಗೆ ತಿಳಿತಾ ಹೋಗುತ್ತೆ. ಇಷ್ಟು ಈ ಒಂದು ತರಗತಿಯಲ್ಲಿ ನಾವು ಅಂಶಗಳನ್ನು ಕಲಿಯೋಣ. ಈ ಒಂದು ದೇವರೇ ಮರ ಹತ್ತುವಷ್ಟು ಅವಕಾಶವನ್ನು ಕರುಣಿಸು ಅನ್ನೋದೆಯಲ್ಲ, ಇದು ಏನಾಗುತ್ತೆ, ಸಂದರ್ಭವನ್ನು ಕೇಳ್ತಾರೆ. ಹೇಗೆ ಬರಬೇಕು ಅಂದರೆ, ಈ ವಾಕ್ಯವನ್ನ ಏನು ಮೂರ್ತಿದವರು ಬರೆದಿರುವ ಸಮಗ್ರ ರೈತ ಪ್ರಬಂಧಗಳು ಅಂತ ಆರಿಸಿರುವ ವ್ಯಾಘ್ರಗೀತೆ ಅನ್ನುವಂತಹ ಪಾಠದಿಂದ ಆಯ್ದುಕೊಳ್ಳಲಾಗಿದೆ.
ಶಾನುಭೋಗರು ತನಗೆ ತಾನೇ ಹೇಳಿಕೊಂಡಂತಹ ಮಾತು. ಸಂದರ್ಭ, ಆ ಹುಲಿಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ದೇವರೇ ಒಂದೇ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಬಿಡು, ನಾನು ಮರ ಹತ್ತಿ ನನ್ನ ಜೀವನ ಉಳಿಸ್ಕೊಳ್ಬಿಡ್ತೀನಿ ಅನ್ನುವಂತಹ ಒಂದು ತನ್ನ ಬಗ್ಗೆ ತಾನು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಇದುವರೆಗೂ ನಾವು ಎರಡು ಸಂದರ್ಭವನ್ನು ತಿಳ್ಕೊಂಡ್ವಿ. ಒಂದು ಖಂಡವಿದೆಯೇಕೋ, ಮಾಂಸವಿದೆಯೇಕೋ, ಗುಂಡಿಗೆ ಬಿಸಿ ರಕ್ತವಿದೆಯೇಕೋ ಇದೊಂದು. ಹಾಗೆ ಸ್ವಧರ್ಮ ನಿಧನ ಶ್ರೇಯ ಅಂದರೆ ಸ್ವಧರ್ಮ ಅಂದರೆ ಒಳ್ಳೆಯ ಧರ್ಮದಲ್ಲಿ ಮರಣವೂ ಕೂಡ ಒಳ್ಳೆಯದೇ ಆಗಿರುತ್ತೆ ಅನ್ನುವಂತಹ ಸಂದರ್ಭವನ್ನು ಕೂಡ ಇಲ್ಲಿ ನಾವು ನೆನಪಿಸ್ಕೊಳ್ಬೋದು. ಇದನ್ನ ಹುಲಿ ಹೇಳುವಂಥದ್ದು ಭಗವದ್ಗೀತೆಯನ್ನು ನೆನಪಿಸ್ಕೊಂಡಾಗ ನನಗೆ ಅಧರ್ಮವನ್ನು ಮಾಡಿ ಶಾನುಭೋಗರನ್ನ ತಿನ್ನಬಾರ್ದು, ನಾನೊಂದು ಒಳ್ಳೆಯ ಧರ್ಮದಲ್ಲೇ ನಾನು ಹೋಗಬೇಕು ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಳೋ ಸಂದರ್ಭದಲ್ಲಿ ಒಂದು ಹಾಸ್ಯದ ರೀತಿಯಲ್ಲಿ ಸ್ವರಸ್ಯಪೂರ್ಣವಾಗಿ ಇಲ್ಲಿ ವರ್ಣಿಸಿರೋದನ್ನು ನಾವು ಗಮನಿಸ್ಬೋದು ಮಕ್ಕಳ. ಇಷ್ಟು ನಾವು ಸಂದರ್ಭವನ್ನು ತಿಳ್ಕೊಂಡ್ವಿ. ಮತ್ತೊಮ್ಮೆ ಸಂದರ್ಭಗಳು ಯಾವ್ಯಾವ ಅಂತ ಹೇಳಿದ್ರೆ, ಒಂದು ಖಂಡವಿದೆಯೋ, ಮಾಂಸವಿದೆಯೋ, ಗುಂಡಿಗೆ ಬಿಸಿ ರಕ್ತವಿದೆಯೋ ಇದನ್ನ ನೀವು ಬರ್ಕೊಂಡು ಕಲಿಬೇಕಾಗುತ್ತೆ. ಹಾಗೆ ದೇವರಿಗೆ ಮರ ಹತ್ತುವಷ್ಟು ಅವಕಾಶ ಕಲ್ಪಿಸುವ ಅನ್ನುವಂಥದ್ದು ಎರಡನೆಯ ಸಂದರ್ಭ. ಹಾಗೆ ಮೂರನೇದು ಸ್ವಧರ್ಮೇ ನಿಧನ ಶ್ರೇಯ. ಇದು ಮೂರು ಸಂದರ್ಭಗಳು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರುತ್ತವೆ. ಸ್ವಧರ್ಮೇ ನಿಧನ ಶ್ರೇಯ ಅನ್ನುವಂಥದ್ದು ಈ ಮೂರು ಸಂದರ್ಭಗಳು ಈ ಪಾಠದಲ್ಲಿ ಹೇಳಬಹುದಾದ ಮುಖ್ಯವಾದ ಸಂದರ್ಭಗಳು ಆಗ್ತವೆ. ಆಗ ನಾವು ನೆಕ್ಸ್ಟ್ ಈ ದಿನದ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಮಕ್ಕಳ, ಶಾನುಭೋಗರಿಗೆ ಹಸಿದು ಮಲಗಿದ್ದ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣ ಹುಲಿಯಿಂದ ತಪ್ಪಿಸಿಕೊಳ್ಳಲು ಹೋರಾಟ ಮಾಡ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅದೇನು ಮಾಡುತ್ತೆ ಅಂತಂದರೆ, ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ಹೋರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತುತ್ತೆ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹೌದು, ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಇವತ್ತು ನನಗೆ ವಿಧಿ ಆಹಾರಕ್ಕೆ ಒಳ್ಳೆಯ ಊಟವನ್ನು ನನಗೆ ಸಿದ್ಧಪಡಿಸಿದೆ, ಒದಗಿಸಿದೆ ಅಂತ ಹೇಳಿ ಹುಲಿಗೆ ಪರಮಾನಂದವಾಗುತ್ತೆ. ಮುಂದೆ ಮೂರು ಸಂದರ್ಭಗಳನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ನಂತರ ಈ ಪುಣ್ಯಕೋಟಿ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ನೀವು ಹೇಳಬೇಕು, ಗೋವಿನ ಹಾಡು ಅನ್ನುವಂತಹ ಜನಪ್ರಿಯ ಕಾಲದಲ್ಲಿ ಬರುವ ಗೋವಿನ ಹಸುವಿನ ಹೆಸರು ಪುಣ್ಯಕೋಟಿ ಅಂತ ಇದೆ ಅಂತ. ಹಾಗೆ ಬೈಬಲ್ ಯಾವ ಧರ್ಮದ ಪವಿತ್ರ ಗ್ರಂಥ? ಹೌದು, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ. ಕುಲಾಲ ಚಕ್ರ ಎಂದರೇನು ಅಂತ ಒಂದು ವಾಕ್ಯಕ್ಕೆ ಕೇಳುತ್ತೀವಿ. ಆವಾಗ ಕುಂಬಾರರು ಮಡಿಕೆ ಮಾಡಲು ಬಳಸುವಂತಹ ಸಾಧನವನ್ನ ಕುಲಾಲ ಚಕ್ರ ಅಂತ ಕರೀತಾರೆ. ಹೀಗೆ ಇರಸಾಲು ಅಂತಂದ್ರೆ ಏನು ಅಂತ ಕೇಳಬಹುದು. ರೈತರಿಂದ ಸಂಗ್ರಹಿಸಿದಂತಹ ಹಣವನ್ನ ಖಜಾನೆಗೆ ಸಲ್ಲಿಸುವುದನ್ನು ಇರಸಾಲು ಅಂತಾರೆ. ಹಾಗೆ ಮಸಿ ಕಾಣಿಕೆ ಅಂದ್ರೆ ಏನು ಅಂತ ಒಂದು ವಾಕ್ಯದಲ್ಲಿ ಅವರು ಜನರಲ್ ಆಗಿ ಪ್ರಶ್ನೆಯನ್ನು ಕೇಳಬಹುದು. ಅಂದ್ರೆ ಕಂದಾಯದ ವಸೂಲಿಯ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಸಂಗ್ರಹಿಸುತ್ತಿದ್ದ ಒಂದು ಕಿರು ಕಾಣಿಕೆ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟು, ಇಷ್ಟೇ ಅಂತ ನಿಗದಿ ಇರೋದಿಲ್ಲ, ಅದನ್ನ ಮಸಿ ಕಾಣಿಕೆ ಅಂತ ಕರೀತಾರೆ. ಇಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಒಂದು ವಾಕ್ಯದ ಪ್ರಶ್ನೆಗಳನ್ನ ಮಧ್ಯದಲ್ಲೂ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು ವಿದ್ಯಾರ್ಥಿಗಳು. ಮುಂದೆ ಬಿಟ್ಟ ಸ್ಥಳವನ್ನು ತುಂಬಿರಿ. ಕಿರ್ದಿ ಪುಸ್ತಕ ಡ್ಯಾಶ್ ಬ್ರಹ್ಮಾಸ್ತ್ರ, ಶಾನುಭೋಗರ ಬ್ರಹ್ಮಾಸ್ತ್ರ. ನೆಲದಿಂದ ಮೇಲೆತ್ತುಕೊಂಡಿದ್ದ ಡ್ಯಾಶ್ ಅನ್ನ ಎಡವಿ ಶಾನುಭೋಗರು ಬಿದ್ದರು. ಯಾವುದು? ಕಲ್ಲನ್ನ ಎಡವಿ ಬಿದ್ದರು. ಇಷ್ಟು ಈ ಒಂದು ದಿನದ ಕೆಲವು ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಂಡ್ವಿ. ಅಂದರೆ ನಾವು ಕಿರ್ದಿ ಪುಸ್ತಕದ ಬಗ್ಗೆ ತಿಳ್ಕೊಂಡ್ವಿ, ಇರಸಾಲಿನ ಬಗ್ಗೆ ತಿಳ್ಕೊಂಡ್ವಿ, ಮೊದಲಿಂದನ ಕಡಿಮೆ ಅನ್ನೋದು ಎಲ್ಲಿ ಬರುತ್ತೆ, ಅದರ ಒಂದು ಜನಪದ ಸಾಹಿತ್ಯದ ಹಿನ್ನೆಲೆ ಏನು ಅಂತ ತಿಳ್ಕೊಂಡ್ವಿ.
ಆನಂತರ ಕೆಲವು ಪ್ರಮುಖ ಪದಗಳ ಅರ್ಥವನ್ನು ತಿಳ್ಕೊಂಡ್ವಿ. ನಂತರ ಶಾನುಭೋಗ ಮತ್ತು ಹುಲಿಯ ನಡುವೆ ನಡೆಯುವಂತಹ ಒಂದು ಸ್ಪರ್ಧೆಯ ವಿವರವನ್ನು ನಾವು ತಿಳ್ಕೊಳ್ತಾ ಹೋದ್ವಿ. ಹುಲಿಯು ಮನಸ್ಸಿಗೆ ಯಾವ ರೀತಿ ಅಂದ್ಕೊಳ್ತು, ಸ್ವಧರ್ಮವನ್ನು ನಾನು ಅನುಸರಿಸಬೇಕು ಅಥವಾ ಪರಧರ್ಮವನ್ನು ಅನುಸರಿಸಬೇಕು ಅನ್ನುವಂತಹ ಭಗವದ್ಗೀತೆಯ ಮಾತುಗಳನ್ನು ನೆನಪು ಮಾಡಿಕೊಳ್ತು, ಬೈಬಲ್ನ ಪವಿತ್ರ ಗ್ರಂಥದಲ್ಲಿರುವ ಅಂಶವನ್ನು ನೆನಪು ಮಾಡಿಕೊಳ್ತು ಅಂತ ನಾವು ತಿಳ್ಕೊಂಡ್ವಿ. ಆನಂತರ ಶಾನುಭೋಗ ಕೂಡ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕಾದ್ರೆ ದೇವರೇ ಮರ ಹತ್ತುವಷ್ಟು ಅವಕಾಶವನ್ನು ಕರುಣಿಸುವಂತ ಕೇಳ್ತು. ಇಷ್ಟು ಅಂಶಗಳನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ತಾ ಹೋದ್ವಿ ಮಕ್ಕಳ. ಈಗ ಮುಂದಿನ ತರಗತಿಯಲ್ಲಿ ಶಾನುಭೋಗರು ಹುಲಿಯಿಂದ ರಕ್ಷಣೆ ಮಾಡಿಕೊಂಡ್ರ ಅಥವಾ ಹುಲಿ ಏನಾಯಿತು, ಶಾನುಭೋಗರು ಯಾವ ರೀತಿ ತನ್ನ ಪ್ರಾಣವನ್ನು ಉಳಿಸ್ಕೊಂಡಂತಹ ಒಂದು ಸನ್ನಿವೇಶ ಹೇಗಿತ್ತು ಅನ್ನೋದನ್ನ ಏನು ನೋಡ್ತೀರಾ, ಅವರು ಯಾವ ರೀತಿ ನಮಗೆ ತಿಳಿಸಿದ್ದಾರೆ ಅಂತ ನಾವು ಮುಂದಿನ ಈ ಕಲಿಕಾ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಇದುವರೆಗೂ ನೀವು ಈ ಒಂದು ಪಾಠವನ್ನು ವೀಕ್ಷಣೆ ಮಾಡಿದಂತಹ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು.